2 ದಿನಗಳಿಂದ ಮಳೆ ಕೊಡ್ತಿರುವಂತ ಕಾಟ ರಾಜ್ಯದಲ್ಲಿ ಅಷ್ಟಿಷ್ಟಲ್ಲ. ದಿನೇ ದಿನೇ ಅನಾಹುತಗಳನ್ನ ಸೃಷ್ಟಿ ಮಾಡ್ತಾ ಇದೆ. ರಸ್ತೆಗಳು ಕೊಚ್ಚಿಕೊಂಡು ಹೋಗ್ತಾ ಇವೆ. ಹಳ್ಳ ಕೊಳ್ಳಗಳು, ಕೆರೆಗಳು ಕೋಡಿ ಬಿದ್ದಿವೆ. ಮರಗಳು ನೆಲಕಚ್ಚಿವೆ. ರೈತರ ಬೆಳೆಗಳು ನೀರ್ಪಾಲಾಗಿದೆ. ಜನವಸತಿ ಪ್ರದೇಶಗಳು ನೀರಲ್ಲಿ ಮುಚ್ಚಿ ಹೋಗಿವೆ. ಶನಿವಾರ ಬೆಳಗ್ಗೆಯಿಂದ ರಾಜ್ಯದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆ ಹಾಕ್ತಿದ್ದಾನೆ. ಜನಜೀವನವನ್ನ ತನ್ನಿಷ್ಟ ಬಂದಂಗೆ ಆಡಿಸ್ತಾ ಕಾಡತೊಡಗಿದ್ದಾನೆ. ಒಂದಲ್ಲ ಎರಡಲ್ಲ 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆ ಹೊಡೆತಕ್ಕೆ ಜನ ಹೈರಾಣಾಗಿದ್ದಾರೆ. ಚಿಕ್ಕಬಳ್ಳಾಪುರದ ಉತ್ತರ ಪಿನಾಕಿನಿ ನದಿ, ಜಕ್ಕಲಮಡುಗು ಜಲಾಶಯ, ಶ್ರೀನಿವಾಸ ಸಾಗರ, ಅಮನಿಬೈರ ಸಾಗರ ಕೆರೆಗಳು ಭರ್ತಿಯಾಗಿವೆ. ಕೆರೆ ಕೋಡಿ ಬಿದ್ದು ರಸ್ತೆಗಳಿಗೆ ನುಗ್ಗಿದೆ. ರಸ್ತೆಗಳು ಎಲ್ಲಿದೆ ಅಂತಾನೂ ಹುಡುಕಾಡಬೇಕಾದ ಪರಿಸ್ಥಿತಿ ವಾಹನ ಸವಾರರದ್ದು. ಬಾಗೇಪಲ್ಲಿ ತಾಲೂಕಿನ ಮಾಡಪಲ್ಲಿ ಗ್ರಾಮದಲ್ಲಿ ಮನೆ ಕುಸಿದು ಬಿದ್ದಿದೆ. ದೇವಿಕುಂಟೆ ಬಳಿ ರಸ್ತೆ ಬದಿ ಮೋರಿ ಕುಸಿದು ಕೆಎಸ್ಆರ್ಟಿಸಿ ಬಸ್ ಸಿಲುಕೊಂಡಿದೆ. ಚಿಕ್ಕಬಳ್ಳಾಪುರ ನಗರದ ಹೂವಿನ ಮಾರುಕಟ್ಟೆ ಕೆಸರುಗದ್ದೆಯಾಗಿದ್ದು ಜನ ನಾಟಿ ಮಾಡಿ ಹೂಚಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಂಡ್ಯ ಜಿಲ್ಲೆಯ ನಾಗಮಂಗಲದ ಬಸ್ ನಿಲ್ದಾಣಕ್ಕೆ ಮಳೆ ನೀರು ನುಗ್ಗಿ ಜಲಾವೃತವಾಗಿದೆ. ಬಸ್ ನಿಲ್ದಾಣಕ್ಕೆ ಹೋಗಲಾಗದೆ ಪ್ರಯಾಣಿಕರು ಪರದಾಡಿದ್ರು. ರಸ್ತೆಗಳಲ್ಲೂ ನೀರು ನಿಂತಿದೆ. ಇನ್ನು ನಾಗಮಂಗಲ ಹೂವಿನ ಮಾರುಕಟ್ಟೆನೂ ಸಂಪೂರ್ಣ ಕೆಸರುಗದ್ದೆಯಾಗೋಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ರಾಯರ ಕೆರೆ ಪ್ರದೇಶದಲ್ಲಿನ 100 ಎಕರೆ ಬೆಳೆಗಳು ನಾಶವಾಗಿದೆ. ಬಾಳೆ, ಕಬ್ಬು, ಮೆಕ್ಕೆಜೋಳ ಸೇರಿದಂತೆ ನಾನಾ ಬೆಳೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಐತಿಹಾಸಿಕ ಜೋಳದ ರಾಶಿ ಗುಡ್ಡವೆಲ್ಲ ಜಲಮಯ. ತುಂಗಭದ್ರಾ ಡ್ಯಾಂನಲ್ಲಿ 100 ಟಿಎಂಸಿಗೂ ಹೆಚ್ಚು ನೀರು ಸಂಗ್ರಹ ಆಗಿರೋದ್ರಿಂದ ನದಿಗೆ ಹೆಚ್ಚು ನೀರು ಬಿಟ್ಟಿದ್ದಾರೆ. ಈಗ ಐತಿಹಾಸಿಕ ಹಂಪಿಯ ಹಲವು ಸ್ಮಾರಕಗಳು ಜಲಾವೃತವಾಗ್ತಿದೆ. ಬಾಗಲಕೋಟೆಯ ಬೆಕಮಲ್ಲದಿನ್ನಿ ಹಳ್ಳದಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಿಲುಕೊಂಡಿತ್ತು. ಹಳ್ಳದಿಂದ ಬಸ್ ಹೊರತರಲು ಗ್ರಾಮಸ್ಥರು ಟ್ರ್ಯಾಕ್ಟರ್ ಸಹಾಯ ಪಡೆದರು. ಬಸ್ಗೆ ಹಗ್ಗ ಕಟ್ಟಿ ಮೇಲೆತ್ತಿದ್ರು. ರಾಯಚೂರು ಜಿಲ್ಲೆಯಲ್ಲಿ ನಿನ್ನೆ ಸುರಿದ ಮಳೆಗೆ 100 ಎಕರೆ ಭತ್ತ ನಾಶವಾಗಿದೆ. ಪ್ರತಿ ವರ್ಷ ಮಳೆ ಬಂದಾಗಲೆಲ್ಲ ಭತ್ತ ನೀರಿನಲ್ಲಿ ಕೊಚ್ಚಿ ಹೋಗುತ್ತೆ. ಸರ್ಕಾರ ಪರಿಹಾರನೂ ಕೊಡಲ್ಲ. ಸಮಸ್ಯೆಯನ್ನು ಬಗೆಹರಿಸಲ್ಲ ಅಂತ ರೈತರು ಕಣ್ಣೀರು ಹಾಕ್ತಾ ಹಿಡಿಶಾಪ ಹಾಕಿದ್ರು. ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಗುಡಿಹಾಳ ಗ್ರಾಮದಲ್ಲಿ ಹೂ ಬಿಡುವ ವೇಳೆಯಲ್ಲಿ ತೊಗರಿ ಬೆಳೆ ಮಳೆಗೆ ಬಲಿಯಾಗಿದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಧಾರಾಕಾರ ವರ್ಷಧಾರೆ ಆಗ್ತಿದೆ. ಹೊಸದುರ್ಗ ಹೊಳಲ್ಕೆರೆ ಭಾಗದ ಜೊತೆ ಮಾಚೇನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆ ಜಲಾವೃತವಾಗಿದೆ. ಚರಂಡಿ ನೀರು ಶಾಲೆಗೆ ನುಗ್ಗಿದ್ದು ಕಲಿಕಾ ಸಾಮಗ್ರಿಗಳು ನೀರು ಪಾಲಾಗಿದೆ. ಬಿಸಿ ಊಟದ ಆಹಾರ ಧಾನ್ಯ ಸಂಪೂರ್ಣ ನೀರು ಪಾಲಾಗಿದೆ. ಯಾದಗಿರಿಯ ಜಿಲ್ಲೆಯ ಸುರಪುರದ ಬಾಚಿಮಟ್ಟಿ ಬೆನಕನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪರ್ಕ ಕಡಿತವಾಗಿದೆ. ರಸ್ತೆಯಲ್ಲಿ 3-4 ಅಡಿ ನೀರು ನಿಂತಿದ್ದು ವಾಹನ ಸವಾರರು ಪಡಬಾರದ ಪಾಡುಪಟ್ರು. ಕೊಡಗಿನ ಹಲವೆಡೆ ಧಾರಾಕಾರ ಮಳೆಯಾಗ್ತಿದೆ. ಮಡಿಕೇರಿ, ಗಾಳಿಬೀಡು, ಮೇಕೇರಿ ಸುತ್ತಮುತ್ತ ಗುಡುಗು ಸಹಿತ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಕಲಬುರಗಿ ಜಿಲ್ಲೆಯಲ್ಲಿ 3 ದಿನಗಳಿಂದ ಮಳೆ ಬಿಟ್ಟು ಬಿಟ್ಟು ಕಾಟ ಕೊಡ್ತಾ ಇದೆ. ಬೆಂಗಳೂರಿನಲ್ಲಿ ವೀಕೆಂಡ್ ಮೋಜು ಮಸ್ತಿಗೆ ಮಳೆರಾಯ ಅಡ್ಡಿಯಾಗಿದ್ದಾನೆ. ನಿನ್ನೆ ಸಂಜೆಯಿಂದ ಸುಮ್ಮನಿದ್ದ ಮಳೆ ಇವತ್ತು ಮಧ್ಯಾಹ್ನದಿಂದ ಅಬ್ಬರಿಸುತ್ತಿದೆ. ಅದು ಗುಡುಗು ಸಿಡಿಲು ಸಮೇತ ಮಳೆ ಬೆಂಗಳೂರಿನಲ್ಲಿ ಆರ್ಭಟಿಸುತ್ತಿದ್ದು ವಾಹನ ಸವಾರರು ನರಕ ಅನುಭವಿಸುತ್ತಿದ್ದಾರೆ. ಗುಲಾಬ್ ಶಾಹೀನ್ ಚಂಡಮಾರುತದ ಬಳಿಕ ಜವಾದ್ ಹೆಸರಿನ ಚಂಡಮಾರುತ ಮುಂದಿನ ವಾರ ರಾಜ್ಯಕ್ಕೆ ಅಪ್ಪಳಿಸುವ ಸಾಧ್ಯತೆ ಇದೆ. ಈ ಚಂಡಮಾರುತದ ಪ್ರಭಾವದಿಂದ 4 ರಿಂದ 5 ದಿನಗಳ ಕಾಲ ಕರ್ನಾಟಕದಲ್ಲಿ ಮಳೆಯಾಗಲಿದೆ. ಸದ್ಯಕ್ಕೆ ಈ ಮಳೆ ಅಬ್ಬರ 3 ದಿನ ಹೀಗೆ ಇರುತ್ತೆ. 3 ದಿನ ಗುಡುಗು ಸಿಡಿಲು ಜೋರು ಗಾಳಿ ಸಮೇತ ಮಳೆ ಆಗುತ್ತೆ. ಆದಷ್ಟು ಹುಷಾರಾಗಿರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೇಂದ್ರ ಸರ್ಕಾರದಿಂದ ಕಲ್ಲಿದ್ದಲು ಪೂರೈಕೆ ಆಗ್ತಾ ಇಲ್ಲ. ಇದರಿಂದ ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆ ಅರ್ಧಕರ್ಧ ಸ್ಥಗಿತ ಆಗ್ಬಿಟ್ಟಿದೆ. ಇಡೀ ಕರ್ನಾಟಕ ಕಗ್ಗತ್ತಲಲ್ಲಿ ಮುಳುಗುವಂತ ಕಾಲ ಹತ್ರ ಆಗ್ತಾ ಇದೆ. ಹಾಗಾದ್ರೆ ರಾಜ್ಯಕ್ಕೆ ಎಷ್ಟು ಕಲ್ಲಿದ್ದಲು ಬೇಕು? ಕೊರತೆ ಎಷ್ಟಿದೆ? ವಿದ್ಯುತ್ ಉತ್ಪಾದನೆ ಎಷ್ಟು ಕಡಿಮೆಯಾಗಿದೆ? ಆ ಎಕ್ಸ್ಕ್ಲೂಸಿವ್ ಮಾಹಿತಿ ನಾವು ಕೊಡ್ತೀವಿ ನೋಡಿ. ರಾಜ್ಯದಲ್ಲಿ ತೀವ್ರವಾಯಿತು ಕಲ್ಲಿದ್ದಲು ಕೊರತೆ. ಅರ್ಧ ಕರ್ನಾಟಕಕ್ಕೆ ಕಾಡ್ತಿದೆ ಕಗ್ಗತ್ತಲ ಭೀತಿ. ಕಪ್ಪು ಚಿನ್ನದ ಕೊರತೆ ಕರ್ನಾಟಕವನ್ನ ಸದ್ದಿಲ್ಲದೆ ಆವರಿಸಿಕೊಂಡಿದೆ. ಕಲ್ಲಿದ್ದಲು ಅಭಾವದಿಂದ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಕುಸಿದಿದೆ.
ಅರ್ಧ ಕರ್ನಾಟಕ ಕತ್ತಲಾಗುವ ಭೀತಿ ಎದುರಾಗಿದೆ. ರಾಜ್ಯದ ಬಹುತೇಕ ವಿದ್ಯುತ್ ಉತ್ಪಾದನಾ ಘಟಕಗಳು ಕಲ್ಲಿದ್ದಲು ಸಿಗದೆ ವಿದ್ಯುತ್ ಉತ್ಪಾದನೆಯನ್ನ ಸ್ಥಗಿತಗೊಳಿಸಿವೆ. ರಾಯಚೂರು ಥರ್ಮಲ್ ಪವರ್ ಪ್ಲಾಂಟ್, ಯರಮರಸ್ ಥರ್ಮಲ್ ಪವರ್ ಪ್ಲಾಂಟ್, ಬಳ್ಳಾರಿ ಥರ್ಮಲ್ ಪವರ್ ಪ್ಲಾಂಟ್ ಈ ಮೂರು ಕರ್ನಾಟಕಕ್ಕೆ ಅರ್ಧದಷ್ಟು ವಿದ್ಯುತ್ ಪೂರೈಸುವ ಪ್ರಮುಖ ವಿದ್ಯುತ್ ಘಟಕಗಳು. ಈ ಮೂರು ಘಟಕಗಳಿಂದ 5020 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗ್ತಿದೆ. ಮೂರು ಘಟಕಗಳಿಗೆ ಪ್ರತಿದಿನ 1.25 ಲಕ್ಷ ಟನ್ ಕಲ್ಲಿದ್ದಲು ಬೇಕು. ಆದರೆ ಈಗ ಪ್ರತಿದಿನ 60ರಿಂದ 75 ಸಾವಿರ ಟನ್ ಕಲ್ಲಿದ್ದಲು ಕೊರತೆ ಆಗ್ತಿದೆ. ಇದರಿಂದ ವಿದ್ಯುತ್ ಉತ್ಪಾದನೆ 1200ರಿಂದ 1500 ಮೆಗಾವ್ಯಾಟ್ಗೆ ಕುಸಿದಿದೆ. ಈ ವಾರದಲ್ಲಿ ಕಲ್ಲಿದ್ದಲು ಸಿಗದಿದ್ರೆ 3 ಕಲ್ಲಿದ್ದಲು ಪ್ಲಾಂಟ್ಗಳು ಸ್ಥಗಿತವಾಗಲಿದೆ. ಆಮೇಲೆ ಕಲ್ಲಿದ್ದಲು ಪೂರೈಕೆ ಆಗದಿದ್ರೆ ಅರ್ಧ ಕರ್ನಾಟಕ ಕಗ್ಗತ್ತಲಲ್ಲಿ ಮುಳುಗೋದು ಗ್ಯಾರಂಟಿ. ಈ ವಿಷಯ ಮುಖ್ಯಮಂತ್ರಿಗಳಿಗೂ ಚೆನ್ನಾಗಿ ಗೊತ್ತು. ಮೊನ್ನೆ ದೆಹಲಿಗೆ ಹೋಗಿದ್ದಾಗಲೂ ಕೇಂದ್ರ ಗಣಿ ಸಚಿವರನ್ನ ಭೇಟಿ ಮಾಡಿ ಕಲ್ಲಿದ್ದಲು ಕೊರತೆ ಆಗ್ತಿದೆ, ದಯವಿಟ್ಟು ಕಲ್ಲಿದ್ದಲು ಪೂರೈಕೆ ಮಾಡಿ ಅಂತ ಅರ್ಜಿ ಹಾಕಿ ಬಂದಿದ್ದಾರೆ. ವಿಶೇಷವಾಗಿ ಕಲ್ಲಿದ್ದಲು ಇಡೀ ವಿಶ್ವದಲ್ಲಿ ಶಾರ್ಟೇಜ್ ಆಗ್ತಾ ಇದೆ. ಅದೇ ರೀತಿ ಭಾರತ ದೇಶದಲ್ಲೂ ಆಗ್ತಾ ಇದೆ. ಗಣಿ ಮತ್ತು ಕೋಲ್ ಸಚಿವರಾದಂತಹ ಶ್ರೀ ಪ್ರಹ್ಲಾದ್ ಜೋಶಿ ಭೇಟಿಯಾಗಿ ನಮ್ಮ ಬೇಡಿಕೆಗಳನ್ನು ಇಟ್ಟಿದ್ದೇವೆ. ಒಟ್ಟು ನಮಗೆ 10 ರ್ಯಾಕ್ ಡೈಲಿ ಬರ್ತಾ ಇದೆ. ಅದನ್ನು 14ಕ್ಕೆ ಏರಿಸಿದ್ರೆ ನಮಗೆ ಎಲ್ಲ ಸರಿದೂಗ್ತದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂತ 2-3 ಮೈನ್ಗಳಿದೆ. ಆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕರೆದು ಮೀಟಿಂಗ್ ಮಾಡಿ ಆ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ಕರ್ನಾಟಕಕ್ಕೆ ಕಲ್ಲಿದ್ದಲು ಶಾರ್ಟೇಜ್ ಆಗದಂತೆ ನೋಡ್ಕೊಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಕಲ್ಲಿದ್ದಲು ಕೊರತೆ ಯಾಕೆ? ಕರ್ನಾಟಕಕ್ಕೆ ತಿಂಗಳಿಗೆ 10ರಿಂದ 12 ರೇಕ್ ಕಲ್ಲಿದ್ದಲು ಅವಶ್ಯಕತೆ ಇದೆ. 60,000 ಟನ್ ಕಲ್ಲಿದ್ದಲನ್ನ 1 ರೇಕ್ ಅಂತ ಕರೀತಾರೆ. ಅಂದ್ರೆ ರಾಜ್ಯಕ್ಕೆ 8 ಲಕ್ಷ ಟನ್ ಕಲ್ಲಿದ್ದಲು ಬೇಕು. ಬಹುತೇಕ ಕಲ್ಲಿದ್ದಲು ಪೂರೈಕೆ ಆಗ್ತಿರೋದು ಕೇಂದ್ರ ಸರ್ಕಾರದಿಂದ. ಕೇಂದ್ರ ಸರ್ಕಾರ ವಿದೇಶಗಳಿಂದ ಆಮದು ಮಾಡಿಕೊಳ್ತಾ ಇತ್ತು. ಆದ್ರೆ ಸೆಪ್ಟೆಂಬರ್ನಿಂದ ಇಲ್ಲಿವರೆಗೂ ಕಲ್ಲಿದ್ದಲು ಆಮದು ಹೆಚ್ಚಾಗಿ ಆಗ್ತಿಲ್ಲ. ಇದಕ್ಕೆ ಹಲವು ಕಾರಣಗಳಿವೆ. ಡೀಸೆಲ್, ಪೆಟ್ರೋಲ್ ಬೆಲೆ ಏರಿಕೆಯಾಗಿದೆ. ಕಲ್ಲಿದ್ದಲು ಸಾಗಾಟದ ವೆಚ್ಚವು ದುಬಾರಿಯಾಗ್ತಿದೆ. ಮಳೆ, ಸೈಕ್ಲೋನ್, ಚಂಡಮಾರುತ ಹೆಚ್ಚಾಗಿದೆ. ರೈಲು, ರಸ್ತೆ ಮೂಲಕ ಕಲ್ಲಿದ್ದಲು ಪೂರೈಕೆಯಾಗ್ತಿಲ್ಲ. ಕೊರೋನಾದಿಂದ ಕಲ್ಲಿದ್ದಲು ಉತ್ಪಾದನೆ ಕಮ್ಮಿ. ಹೀಗಾಗಿ ಸೂಕ್ತ ಪ್ರಮಾಣದಲ್ಲಿ ಕಲ್ಲಿದ್ದಲು ಸಿಗ್ತಿಲ್ಲ. ಕರ್ನಾಟಕದಲ್ಲಿ ಬರೀ ಕಲ್ಲಿದ್ದಲು ಬಳಸಿ ವಿದ್ಯುತ್ ಉತ್ಪಾದನೆ ಆಗ್ತಿಲ್ಲ. ಜಲವಿದ್ಯುತ್, ಸೌರ ವಿದ್ಯುತ್, ಗಾಳಿ ಮೂಲಕವೂ ಕರೆಂಟ್ ಉತ್ಪಾದನೆ ಆಗ್ತಿದೆ. ಆದರೆ 50 ವಿದ್ಯುತ್ ಉತ್ಪಾದನೆ ಕಲ್ಲಿದ್ದಲ ಮೇಲೆ ಅವಲಂಬನೆ ಆಗಿರೋದು. ಹೀಗಾಗಿ ಕರ್ನಾಟಕಕ್ಕೆ ಕಲ್ಲಿದ್ದಲು ಸೂಕ್ತ ಪ್ರಮಾಣದಲ್ಲಿ ಸಿಗದಿದ್ರೆ ಅರ್ಧ ಕರ್ನಾಟಕ ಕತ್ತಲಲ್ಲಿ ಮುಳುಗೋದು ಗ್ಯಾರಂಟಿ. ವಿದ್ಯುತ್ ಬಿಕ್ಕಟ್ಟಿನಲ್ಲಿದೆ ಅರ್ಧ ಭಾರತ. ಕರ್ನಾಟಕದಲ್ಲಷ್ಟೇ ಕಲ್ಲಿದ್ದಲು ಕೊರತೆ ಆಗಿಲ್ಲ, ವಿದ್ಯುತ್ ಉತ್ಪಾದನೆ ಕಮ್ಮಿಯಾಗಿಲ್ಲ. ದೆಹಲಿ ಮತ್ತು ಪಂಜಾಬ್ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ವಿದ್ಯುತ್ ಕ್ಷಾಮ ಎದುರಾಗಿದೆ. ಗುಜರಾತ್, ಪಂಜಾಬ್, ರಾಜಸ್ಥಾನ, ದೆಹಲಿ ಮತ್ತು ತಮಿಳುನಾಡು ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ವಿದ್ಯುತ್ ಉತ್ಪಾದನೆ ಕುಸಿದಿದೆ. ಜೊತೆಗೆ ಪರಿಸರ ಮಾಲಿನ್ಯ ಹೆಚ್ಚಾಗ್ತಿದ್ದು ಅಮೆರಿಕದಂತಹ ದೈತ್ಯ ರಾಷ್ಟ್ರಗಳು ಕಲ್ಲಿದ್ದಲು ಉತ್ಪಾದನೆಗೆ ಕಡಿವಾಣ ಹಾಕ್ತಿದೆ. ಹೀಗಾಗಿ ದೊಡ್ಡ ಸಮಸ್ಯೆ ಎದುರಾಗಿದೆ. ವಿದ್ಯುತ್ ಉತ್ಪಾದನೆ ಕಮ್ಮಿ ಆದ್ರೆ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಒಬ್ಬರಲ್ಲ ಇಬ್ಬರಲ್ಲ 7 ಮಕ್ಕಳು ನೆನ್ನೆಯಿಂದ ಕಾಣ್ತಾ ಇಲ್ಲ. ಕಣ್ಮುಂದೆ ಆಟ ಆಡ್ಕೊಂಡಿದ್ದ ಮಕ್ಕಳು ಎಲ್ಲಿ ಹೋದ್ರು, ಯಾಕಾಗಿ ಹೋದ್ರು, ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ. ಪೋಷಕರು ಕಣ್ಣೀರು ಹಾಕ್ತಾ ಪೊಲೀಸರ ಮೊರೆ ಹೋಗಿದ್ದಾರೆ. ಎರಡು ಪ್ರತ್ಯೇಕ ಕೇಸ್, 7 ಮಕ್ಕಳು ನಾಪತ್ತೆ. ಪೋಷಕರಿಗೆ ಶಾಕ್ ಕೊಟ್ಟ ಮಕ್ಕಳ ನಾಪತ್ತೆ. ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ 7 ಮಕ್ಕಳು ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದಾರೆ. ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಬರೋಬ್ಬರಿ 40 ಗಂಟೆ ಕಳೆದ್ರೂ ಮಕ್ಕಳು ಪತ್ತೆ ಇಲ್ಲ. ಮನೆಯಿಂದ ಹೊರಹೋದ ಮಕ್ಕಳು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗದೆ ಪೋಷಕರು ಕಂಗಾಲಾಗಿದ್ದಾರೆ. 2 ಪ್ರತ್ಯೇಕ ಕೇಸ್ನಲ್ಲಿ 7 ಮಕ್ಕಳ ನಾಪತ್ತೆ ಕೇಸ್ ಕೂಡ ಪೊಲೀಸರಿಗೆ ಭಾರೀ ಸವಾಲಾಗಿದೆ. ನಮಗೆ ಓದಕ್ಕಾಗಲ್ಲ, ಕಬಡ್ಡಿಯಲ್ಲಿ ಸಾಧನೆ ಮಾಡ್ತೀವಿ. ಪತ್ರ ಬರೆದಿಟ್ಟು ಮನೆ ತೊರೆದವರು ಹೋಗಿದ್ದೆಲ್ಲಿಗೆ?
ಎರಡು ಪ್ರತ್ಯೇಕ ಕೇಸ್ನಲ್ಲಿ ಮೊದಲನೇ ಕೇಸ್ ಬಗ್ಗೆ ತೋರಿಸ್ತೀವಿ ನೋಡಿ. ಬಾಗಲಗುಂಟೆ ಠಾಣಾ ವ್ಯಾಪ್ತಿಯ ಸೌಂದರ್ಯ ಸ್ಕೂಲ್ನಲ್ಲಿ 10ನೇ ತರಗತಿ ಓದುತ್ತಿದ್ದ ವಿದ್ಯಾರ್ಥಿಗಳಿವರು. ಕಿರಣ್, ನಂದನ್, ಪರೀಕ್ಷಿತ್ 15 ವರ್ಷದ ಈ ಮೂವರು ನಿನ್ನೆ ಬೆಳಗ್ಗೆ ವಾಕಿಂಗ್ ತೆರಳಿದ್ರು. ಆದರೆ ಈ ಮಕ್ಕಳು ಮನೆಗೆ ಬಂದೇ ಇಲ್ಲ, ಶಾಲೆಗೂ ಹೋಗಿರಲಿಲ್ಲ. ಆತಂಕಗೊಂಡ ಪೋಷಕರು ಹುಡುಕಾಡಲು ಶುರು ಮಾಡ್ತಾರೆ. ಆದರೆ ಮಕ್ಕಳು ಮಾತ್ರ ಪತ್ತೆಯಾಗಿಲ್ಲ. ಸಿಕ್ಕಿದ್ದು ಮನೆಯಲ್ಲಿ ಅವರು ಬರೆದಿದ್ದ ಪತ್ರ. ನನಗೆ ಕ್ರೀಡೆಯಲ್ಲಿ ತುಂಬ ಆಸಕ್ತಿ ಇದೆ, ಅದರಲ್ಲೂ ಕಬಡ್ಡಿಯಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ನಾನು ಕಬಡ್ಡಿಯಲ್ಲಿ ಸಾಧನೆ ಮಾಡಲು ಶಿಕ್ಷಣಾಭ್ಯಾಸ ಅಡ್ಡಿಯಾಗ್ತಿದೆ. ಕಬಡ್ಡಿಯಲ್ಲಿ ಸಾಧನೆ ಮಾಡಲು ನಾನು ಬೇರೆ ಕಡೆ ಹೋಗ್ತಿದ್ದೀನಿ. ಕಬಡ್ಡಿಯಲ್ಲಿ ಸಾಧನೆ ಮಾಡಿ ಬರ್ತೀನಿ, ನನ್ನನ್ನು ಹುಡುಕಬೇಡಿ. ಹೀಗೆ ಪರೀಕ್ಷಿತ್ ಮತ್ತು ನಂದನ್ ಲೆಟರ್ ಬರೆದು ಹೋಗಿದ್ದಾರೆ. ಕಿರಣ್ ಬಳಿ ಇದ್ದ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಈ ಸುದ್ದಿ ಗೊತ್ತಾಗ್ತಿದ್ದಂತೆ ಪೋಷಕರು ಆತಂಕಗೊಂಡಿದ್ದು ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಹೌದು, ಲೆಟ್ರ್ ಬರೆದ್ಬಿಟ್ಟು ನಾವು ವಾಪಸ್ ಬರೋದಿಲ್ಲ, ನಮಗೆ ಕಬಡ್ಡಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ, ನಾವು ಬೇರೆ ಕಡೆ ಹೋಗ್ಬಿಟ್ಟು ಕಬಡ್ಡಿನ ಪ್ರಾಕ್ಟೀಸ್ ಮಾಡಿ ಅದರಿಂದ ಏನಾದರೂ ಒಂದು ಸಾಧನೆ ಮಾಡ್ತೀವಿ ಅಂತ ಟ್ರ್ಯಾಕ್ ಪ್ಯಾಂಟಲ್ಲಿ ಹೋಗಿದ್ದಾರೆ. ಏನು ಜಾಗಿಂಗ್ ಡ್ರೆಸ್ ಇತ್ತು, ಜಾಗಿಂಗ್ ಡ್ರೆಸ್ಸಲ್ಲಿ ಹೋಗಿರೋದು. ಒಂದು ಬ್ಯಾಗ್ ಮಾತ್ರ ತೊಗೊಂಡೋಗಿದ್ದಾನೆ, ಒಂದು ಟೀ ಶರ್ಟ್ ತೊಗೊಂಡೋಗಿರ್ಬೇಕು. ಡೈಲಿ ವಾಕಿಂಗ್ ಹೋಗ್ತಾಯಿದ್ರು 5 ಗಂಟೆ ಟೈಮಲ್ಲಿ. ಆ ಟೈಮಲ್ಲಿ ಅವರು ಮನೆ ಹೋಗೋದವರು ವಾಪಸ್ ಬಂದಿಲ್ಲ ಅಷ್ಟು. ಕ್ರಿಕೆಟ್ ಆಡಲು ಹೋಗಿದ್ದ 4 ನಾಪತ್ತೆ. ಅಪಾರ್ಟ್ಮೆಂಟ್ನ 4 ಮಕ್ಕಳು ಎಲ್ಲಿದ್ದಾರೆ? ಬಾಗಲಗುಂಟೆ ಠಾಣಾ ವ್ಯಾಪ್ತಿಯ 3 ನಾಪತ್ತೆ ಕೇಸ್ ಬೆನ್ನಲ್ಲೇ ಇಂದು ಸೋಲದೇವನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ 4 ಮಕ್ಕಳು ನಾಪತ್ತೆಯಾಗಿರೋದು ಮತ್ತೊಂದು ಬಿಗ್ ಶಾಕ್. ಸೋಲದೇವನಹಳ್ಳಿಯ ಕ್ರಿಟನ್ ಕುಶಲ್ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದ 4 ಮಕ್ಕಳು ನಾಪತ್ತೆಯಾಗಿದ್ದಾರೆ. ಅವರ ಹೆಸರು ರಾಯನ್, ಚಿಂತನ್, ವರ್ಷಿಣಿ ಮತ್ತು ಅಮೃತ. ಇದರಲ್ಲಿ 12 ವರ್ಷದ 3 ಒಂದೇ ಕ್ಲಾಸ್ನವರಾಗಿದ್ದರೆ ಓರ್ವ ಹುಡುಗಿ PUC ಓದ್ತಿದ್ದಾಳೆ. ಇಂದು ಬೆಳಗ್ಗೆ ಕ್ರಿಕೆಟ್ ಆಡೋಕೆ ಅಂತ ಹೊರಗಡೆ ಹೋದವರು ಮನೆಗೆ ವಾಪಸ್ ಬಂದೇ ಇಲ್ಲ. ಇದರಿಂದ 4 ಮಕ್ಕಳ ಕುಟುಂಬಸ್ಥರು ಆತಂಕದಲ್ಲಿದ್ದಾರೆ. ಸೋಲದೇವನಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಿಸಿ ಮಕ್ಕಳಿಗಾಗಿ ಹುಡುಕಾಡ್ತಿದ್ದಾರೆ. ಯೂಶಲಿ ಹೋಗೋದು ಬೆಳಗ್ಗೆ 6:30 7 ಗಂಟೆಗೆ ಹೋಗ್ತಾರೆ, 8:15 ಅಷ್ಟರಲ್ಲಿ ವಾಪಸ್ ಬರ್ತಾರೆ. ಇವತ್ತು ಬೆಳಗ್ಗೆ 7:30 ಅಷ್ಟರಲ್ಲಿ ಹೋಗಿರೋರು ವಾಪಸ್ ಬಂದಿಲ್ಲ. ಇನ್ನು ಕ್ರಿಕೆಟ್ ಆಡೋಕ್ಕೆ ಅಂತ ಹೋಗಿದ್ದ ಅಷ್ಟೇ. ಅಕ್ಕಪಕ್ಕದ ಏರಿಯಾದಲ್ಲಿನ ಒಟ್ಟು 7 ಮಕ್ಕಳ ನಾಪತ್ತೆ ಕೇಸ್ ಪೋಷಕರನ್ನ ಬೆಚ್ಚಿ ಬೀಳಿಸಿದೆ. ಖಾಕಿ ಪಡೆಗೂ ಬಿಗ್ ಸವಾಲಾಗಿದೆ. ಹೀಗಾಗಿ ಮಕ್ಕಳ ಪತ್ತೆಗಾಗಿ ಮಂಗಳೂರು, ಗೋವಾ, ಪುಣೆಗೆ 4 ತಂಡಗಳನ್ನು ಕಳಿಸಿದ್ದು ಪೊಲೀಸರು ಹುಡುಕಾಡ್ತಿದ್ದಾರೆ. ಆದರೆ ಮಕ್ಕಳು ಸಿಗೋವರೆಗೂ ಹೆತ್ತವರಿಗೆ ಆತಂಕ ಕಾಡ್ತಾನೆ ಇರುತ್ತೆ. ಅಭಿಷೇಕ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ. ವೆಲ್ಕಮ್ ಬ್ಯಾಕ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ನೈತಿಕ ಪೊಲೀಸ್ಗಿರಿ ಪ್ರಕರಣಗಳು ದಾಖಲಾಗ್ತಾ ಇವೆ. ನಿನ್ನೆ ಮೂಡುಬಿದ್ರೆಯಲ್ಲಿ ನಡೆದಿದ್ದ ನೈತಿಕ ಪೊಲೀಸ್ಗಿರಿ ಸಂಬಂಧ ಇಬ್ಬರನ್ನ ಬಂಧಿಸಲಾಗಿದೆ. ಅನ್ಯ ಕೋಮಿನ ಯುವತಿಯರನ್ನ ದಂಪತಿಯೊಬ್ಬರು ಕಾರಲ್ಲಿ ಕೂರಿಸಿಕೊಂಡು ಹೋಗ್ತಾ ಇದ್ರು. ಈ ವೇಳೆ ಕಾರನ್ನ ಅಡ್ಡಗಟ್ಟಿದ 7-8 ಮಂದಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಇನ್ನು ಮಂಡ್ಯದಲ್ಲೂ ನೈತಿಕ ಪೊಲೀಸ್ಗಿರಿ ನಡೆದಿದೆ. 4 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಅನ್ಯ ಕೋಮಿನ ಹುಡುಗಿ ತೆರಳುತ್ತಾ ಇದ್ದ ಬೈಕ್ ಅನ್ನ ಯುವಕರ ಗುಂಪೊಂದು ತಡೆ ಹಿಡಿದಿದೆ. ಅಲ್ಲದೆ ಅನ್ಯ ಕೋಮಿನ ಯುವಕನಿಗೆ ಹೊಡೆಯೋದಕ್ಕೂ ಪ್ರಯತ್ನ ಪಟ್ಟಿದ್ದಾರೆ. ಯುವತಿಯನ್ನ ಕರ್ಕೊಂಡು ಹೋಗ್ತಾ ಇದ್ದ ಅನ್ಯ ಕೋಮಿನ ಯುವಕನ ಬೈಕ್ ಅನ್ನ ಫಾಲೋ ಮಾಡ್ಕೊಂಡು ಬಂದು ನೈತಿಕ ಪೊಲೀಸ್ಗಿರಿ ತೋರಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ NIA ಭರ್ಜರಿ ಕಾರ್ಯಾಚರಣೆ ನಡೆಸಿದೆ. 16 ಸ್ಥಳಗಳಲ್ಲಿ NIA ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸರು ಹಾಗೂ CRPF ಯೋಧರು ಈ ಕಾರ್ಯಾಚರಣೆಗೆ ಭದ್ರತೆಯನ್ನು ಒದಗಿಸಿದ್ದಾರೆ. ಐಸಿಸ್ ವಾಯ್ಸ್ ಆಫ್ ಹಿಂದ್ ಹಾಗೇನೆ ಭಟಿಂಗಿ IED ವಶ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಶ್ರೀನಗರ, ಅನಂತನಾಗ್, ಕುಲ್ಗಾಮ್, ಬಾರಾಮುಲ್ಲಾ ಹಾಗೂ ಸೋಪುರ್ಗಳಲ್ಲಿ NIA ಕಾರ್ಯಾಚರಣೆಯನ್ನು ಕೈಗೊಂಡಿತ್ತು. ಶಂಕಿತರ ಬಳಿ ಇದ್ದಂತಹ ಮೊಬೈಲ್ ಫೋನ್ಗಳು, ಲ್ಯಾಪ್ಟಾಪ್ ಹಾಗೂ ಹಲವಾರು ಎಲೆಕ್ಟ್ರಾನಿಕ್ಸ್ ಸಾಧನಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅಲ್ಲದೆ LET, JEM, TRF ಉಗ್ರ ಸಂಘಟನೆಗಳಿಗೆ ಸಂಬಂಧಿಸಿದ ಒಟ್ಟು 900ಕ್ಕೂ ಹೆಚ್ಚು ಜನರನ್ನ NIA ವಶಕ್ಕೆ ಪಡ್ಕೊಂಡಿದೆ. ಕೊರೋನಾ ಲಸಿಕೆ ಅಭಿಯಾನದಲ್ಲಿ ದೇಶ ಮತ್ತೊಂದು ಮೈಲುಗಲ್ಲು ಸಾಧಿಸಿದೆ. ಈವರೆಗೂ 95 ಕೋಟಿ ಡೋಸ್ ಕೋವಿಡ್ ಲಸಿಕೆ ನೀಡಿದ್ದು, ದಸರಾ ವೇಳೆಗೆ ಭಾರತ 100 ಕೋಟಿ ಲಸಿಕೆ ನೀಡಿದ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. ಈ ಕುರಿತಂತೆ ಟ್ವೀಟ್ ಮಾಡಿರುವಂತಹ ಕೇಂದ್ರ ಆರೋಗ್ಯ ಸಚಿವ ಮಾಂಡವಿಯ, ದೇಶದಲ್ಲಿ ಈವರೆಗೂ 95 ಕೋಟಿ ಲಸಿಕೆ ನೀಡಿರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮ ಕಳೆಗಟ್ಟಿದೆ. ಅರಮನೆ ಆವರಣದಲ್ಲಿ ಗಜಪಡೆಗಳ ತಾಲೀಮು ನಡೆಯಿತು. ಸಚಿವ ST ಸೋಮಶೇಖರ್ ಜಂಬೂ ಸವಾರಿ ಮೆರವಣಿಗೆಗೆ ಸಿದ್ಧವಾಗ್ತಿರುವಂತಹ ಸ್ತಬ್ಧ ಚಿತ್ರಗಳನ್ನು ವೀಕ್ಷಿಸಿದರು.
ಇನ್ನು ಈ ಬಾರಿ ಕುಸ್ತಿ ಪಂದ್ಯಾವಳಿಯನ್ನ ಸರ್ಕಾರ ರದ್ದುಗೊಳಿಸಿದೆ. ಆದರೆ ಕುಸ್ತಿ ಪರಂಪರೆ ನಿಲ್ಲಬಾರದು ಅಂತ ಕುಸ್ತಿ ಪಟುಗಳೇ ಕುಸ್ತಿಯನ್ನ ಆಯೋಜನೆ ಮಾಡಿದ್ದಾರೆ. ಇವತ್ತು ಸಂಜೆ ನಡೆದಂತ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಳೆರಾಯ ಅಡ್ಡಿಪಡಿಸಿದ್ದಾನೆ. ಇದೆಲ್ಲದರ ಮಧ್ಯೆ ಮೈಸೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಅರಮನೆ, ಮೃಗಾಲಯ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದ್ದು ಪ್ರವಾಸೋದ್ಯಮ ಚೇತರಿಸಿಕೊಳ್ತಾ ಇದೆ. ಒಂದ್ ಕಡೆ ಕಲ್ಲಿದ್ದಲು ಕೊರತೆ, ಮತ್ತೊಂದ್ ಕಡೆ ಮಳೆ ಹೊಡೆತ. ಇದರ ಮಧ್ಯದಲ್ಲಿ ವಿದ್ಯುತ್ ಅಭಾವ ದೇಶದಲ್ಲಿ ತಲೆದೋರ್ತಾ ಇದೆ. ಈಗ ರಿಲಯನ್ಸ್ ಸಂಸ್ಥೆ ಸೌರಶಕ್ತಿಯನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಸೌರಶಕ್ತಿಯನ್ನ ಬಳಸಿಕೊಂಡು ಸೌರ ವಿದ್ಯುತ್ ಉತ್ಪಾದನೆಗೆ ರಿಲಯನ್ಸ್ ಸಂಸ್ಥೆ ಆರ್ಇಸಿ ಸೋಲಾರ್ ಹೋಲ್ಡಿಂಗ್ ಸಂಸ್ಥೆಯನ್ನ $771 ಮಿಲಿಯನ್ ಖರೀದಿ ಮಾಡಿದೆ. ಆರ್ಇಸಿ ಖರೀದಿಸಿ ಅದನ್ನ ರಿಲಯನ್ಸ್ ನ್ಯೂ ಎನರ್ಜಿ ಸೋಲಾರ್ ಲಿಮಿಟೆಡ್ ಅಂತ ನಾಮಕರಣ ಮಾಡಿದೆ. ಈ ಬಗ್ಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಮುಕೇಶ್ ಅಂಬಾನಿ ಮಾತನಾಡಿ, ಸೂರ್ಯದೇವನ ಅನಿಯಮಿತ ಮತ್ತು ವರ್ಷಪೂರ್ತಿ ದೊರೆಯುವಂತ ಸೌರಶಕ್ತಿಯನ್ನ ಬಳಸಿಕೊಳ್ಳುವುದಕ್ಕೆ ಇದು ಸಕಾಲ. ಹೊಸ ಮತ್ತು ಸುಧಾರಿತ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಹಸಿರು ಕ್ಷೇತ್ರದಲ್ಲಿ ಭಾರತವನ್ನ ವಿಶ್ವ ನಾಯಕ ರಾಷ್ಟ್ರವನ್ನಾಗಿ ಮಾಡಬಹುದು ಅಂತ ಹೇಳಿದ್ದಾರೆ. Solar is perfectly suited to decentralized energy production, which in turn can promote decentralized socio-economic development. By investing in smart two-way grids, microgrids, efficient storage solutions, and smart meters, we can enable individuals, communities, and neighborhoods to become both consumers and producers of energy. These installations can be located close to demand. They have low maintenance requirements. Importantly, they have little environment impact and entail zero human displacement problems. Solar is ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.